Hello future engineers, welcome to the new video. ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಮೋಸ್ಟ್ ಸೆಕೆಂಡ್ ಸಾರ್ಟ್ ಬ್ರಾಂಚ್ ಈಗಿರೋ ಡಿಮಾಂಡಲ್ಲಿ ಪಬ್ಲಿಕ್ ಡಿಮಾಂಡ್ ಇರೋದು ಕಂಪ್ಯೂಟರ್ ಸೈನ್ಸ್ಗೆ ಫಸ್ಟು, ಸೆಕೆಂಡ್ ಪ್ರಯಾರಿಟಿ ಹೋಗೋದೇ ಇನ್ಫಾರ್ಮೇಷನ್ ಸೈನ್ಸ್ಗೆ. 108 ಕಾಲೇಜ್ ಕನ್ಸಿಡರ್ ಮಾಡಿದ್ದೀನಿ. ಕರ್ನಾಟಕದ 108 ಕಾಲೇಜು ಈ ವರ್ಷದ 2024 ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ನಿಮ್ದು ಯಾವುದೇ ಬೇರೆ ಕ್ಯಾಟಗರಿ ಇರಲಿ, ಕನ್ನಡ ಮೀಡಿಯಂ ಇರಲಿ, ರೂರಲ್ ಕ್ಯಾಟಗರಿ ಇರಲಿ, ಇದಕ್ಕಿಂತ ಕಟ್ ಆಫ್ ಕಡಿಮೆ ಇರುತ್ತೆ. ಇಲ್ಲಿ ನೋಡ್ಬೋದು ಎರಡೆರಡು ನಂಬರ್ ಕಾಣ್ತಾ ಇದೆ ನಿಮಗೆ. ಫಸ್ಟ್ ನಂಬರ್ ಇರೋದು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಕಟ್ ಆಫು, ಈ ವರ್ಷ ಲಾಸ್ಟ್ ಅಲ್ಲಿ ಇರೋದು ಈ ವರ್ಷದ ಸೆಕೆಂಡ್ ರೌಂಡ್ ಕಟ್ ಆಫ್. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಈ ವರ್ಷ ಕಟ್ ಆಫ್ ಡ್ರಾಪ್ ಆಗಿದೆ, ಕಟ್ ಆಫ್ ಖಂಡಿತ ಡ್ರಾಪ್ ಆಗಿದೆ ಅಂತ. ಇದನ್ನ ನೋಡ್ಬೇಕು ಅಂದ್ರೆ RV ಕಾಲೇಜ್ ತಗೋಣ. RV ಕಾಲೇಜ್ ಯಾವಾಗಲೂ ಫಸ್ಟ್ ಪ್ರಯಾರಿಟಿ ಇರುತ್ತೆ, ಟಾಪ್ ಮೋಸ್ಟ್ ಅಲ್ಲೇ ಇರುತ್ತೆ. ಸೊ ಇದನ್ನ ತಗೊಂಡ್ರೆ RVಯಲ್ಲಿ ಲಾಸ್ಟ್ ಇಯರ್ ನೋಡಿ 663 ಇತ್ತು, ಈಗ ಸೆಕೆಂಡ್ ರೌಂಡಲ್ಲಿ 657 ಇದೆ. ಈ 663 ಇರೋದು ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಈಗ 657 ಇದೆ, ಖಂಡಿತ 663ಕ್ಕಿಂತ ಕೆಳಗಡೆ ಹೋಗುತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ IS ಬ್ರಾಂಚು ಕ್ಲೋಸ್ ಮಾಡಿ ಅದನ್ನು ಮರ್ಜ್ ಮಾಡಿದ್ರು ಕಂಪ್ಯೂಟರ್ ಸೈನ್ಸ್ ಜೊತೆಲಿ, ಹಾಗಾಗಿ ಅಲ್ಲಿ ಇಂಟೇಕ್ ಜಾಸ್ತಿ ಆಗಿದೆ. MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 2634 ಇತ್ತು ಲಾಸ್ಟ್ ಇಯರು, ಬಟ್ ಈ ವರ್ಷ 3105 ಹೋಗಿದೆ ಸೆಕೆಂಡ್ ರೌಂಡ್ ಅಲ್ಲೇ. ಮೈಸೂರಿನ JSS ಸೈನ್ಸ್ ಅಂಡ್ ಟೆಕ್ನಾಲಜಿ ಯೂನಿವರ್ಸಿಟಿಯಲ್ಲಿ 4283 ಇತ್ತು ಲಾಸ್ಟ್ ಇಯರು, ಆಲ್ರೆಡಿ ಈ ವರ್ಷ 6000 ದಾಟಿದೆ. UVCಯಲ್ಲಿ ಈ ವರ್ಷ 6756 ಇತ್ತು. ದಯಾನಂದ್ ಸಾಗರಲ್ಲಿ ಈ ವರ್ಷ ಸೆಕೆಂಡ್ ರೌಂಡು 7681 ನಿಂತಿದೆ. NIE ನಾರ್ತ್ ಕ್ಯಾಂಪಸ್ ಕಾಲೇಜ್ ಕೋಡು E178, ಈ ವರ್ಷ ಆಲ್ರೆಡಿ 11066 ಆಗಿದೆ. ಈ ಲೆಫ್ಟ್ ಮೋಸ್ಟ್ ಅಲ್ಲಿ ಇರೋದು ನಾನೇನು ಹೇಳ್ತಿಲ್ಲ, ಅದು ಲಾಸ್ಟ್ ಇಯರ್. ನೆಕ್ಸ್ಟ್ ತುಮಕೂರಿನ ಸಿದ್ಧಗಂಗಾದಲ್ಲಿ 10154 ನಿಂತಿತ್ತು ಸೆಕೆಂಡ್ ರೌಂಡ್ ಅಲ್ಲಿ. BIT ಬೆಂಗಳೂರು 10551 ನಿಂತಿತ್ತು. BMS ITಯಲ್ಲಿ IS ಮರ್ಜ್ ಆಯಿತು CS ಜೊತೆಯಲ್ಲಿ. ಇದೇ ಅನುಭವ ಸೈಬರ್ ಸೆಕ್ಯೂರಿಟಿ, IoT, NML, ಡೇಟಾ ಸೈನ್ಸು, ಡೇಟಾ ಸೈನ್ಸು, ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸ್ನೆಸ್ ಸಿಸ್ಟಮ್ಸ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಸಮಥಿಂಗ್ ಎಲ್ಸ್ ಎಲ್ಲ ಮರ್ಜ್ ಆಗುತ್ತೆ ಮುಂದೆ. ಯಾಕೆ ಈ ವರ್ಷ IS ಎಲ್ಲ ಮರ್ಜ್ ಮಾಡಿದ್ರು ಕಂಪ್ಯೂಟರ್ ಸೈನ್ಸ್ ಜೊತೆಲಿ ಅಂದರೆ, ಕಂಪ್ಯೂಟರ್ ಸೈನ್ಸ್ ಅಂದರೆ ಕ್ಯಾಪಿಟೇಷನ್ ಫೀಸ್ ಜಾಸ್ತಿ ಕೊಡ್ತೀರಾ, ಮ್ಯಾನೇಜ್ಮೆಂಟ್ ಕೊಟ್ಟದಲ್ಲಿ ಜಾಸ್ತಿ ದುಡ್ಡು ಕೊಡ್ತಾರೆ. IS ಅಂದರೆ ಕಂಪ್ಯೂಟರ್ ಸೈನ್ಸ್ಗೆ ಏನಿತ್ತು ಅದಕ್ಕಿಂತ ಮಿನಿಮಮ್ 1-2 ಲಕ್ಷ ಕಡಿಮೆ ಆಗ್ತಿತ್ತು. ಸೊ ಎಲ್ಲ ಒಂದೇ, IS ಒಂದೇ, CS ಒಂದೇ, ಹಾಗಾಗಿ IS ನ ಮರ್ಜ್ ಮಾಡಿದ್ರು CS ಜೊತೆಲಿ. ಈಗ CS ಕೊಡೋ ಮ್ಯಾನೇಜ್ಮೆಂಟ್ ಫೀಸೇ ನೀವು ಕೊಡ್ತಾ ಇದ್ದೀರಾ. ಹಾಗಾಗಿ ಕೆಲವು ಬುದ್ಧಿವಂತ ಕಾಲೇಜುಗಳು ಆಲ್ರೆಡಿ ಮರ್ಜ್ ಮಾಡಿಬಿಟ್ಟಿದ್ದಾರೆ. ಸೊ ಇನ್ ಕಮಿಂಗ್ ಇಯರ್ಸ್, ಇನ್ ಫ್ಯೂಚರ್ ಇಯರ್ಸ್ ಎಲ್ಲ ಕಾಲೇಜುಗಳು ಇವರನ್ನೇ ಫಾಲೋ ಮಾಡ್ತಾರೆ. ಅಂದರೆ IS ಅನ್ನು ತಗೊಂಡೋಗಿ CS ಅಲ್ಲಿ ಮರ್ಜ್ ಮಾಡ್ತಾರೆ. ಸೊ CSಗೆ ಮ್ಯಾನೇಜ್ಮೆಂಟ್ ಕೊಡೋದಲ್ಲಿ ಏನು ದುಡ್ಡು ಕೊಡಬೇಕೋ ಅದನ್ನೇ ಕೊಡಬೇಕಾಗತ್ತೆ ನೀವು. ನಿಟ್ಟೆ ಮೀನಾಕ್ಷಿಯಲ್ಲಿ ಈ ವರ್ಷ 15586 ಹೋಯಿತು. BNMITಯಲ್ಲಿ 15422. RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ ಹೊಸ ಕಾಲೇಜು, ರಿಲೇಟಿವ್ಲಿ ಹೊಸ ಕಾಲೇಜು, 13924 ನಿಂತಿದೆ. ನ್ಯೂ ಹೊರೈಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ನ್ಯೂ ಹೊರೈಸನ್ ಇವರು ಬುದ್ಧಿವಂತರು, CS ಜೊತೆಲಿ ಮರ್ಜ್ ಮಾಡ್ಕೊಂಡಿದ್ದಾರೆ. RNSIT ಮರ್ಜ್ ಮಾಡ್ಕೊಂಡಿದ್ದಾರೆ. SDM ಧಾರವಾಡ 18913. KLS ಗೋಗ್ಟೆ 20406. ವಿದ್ಯಾವರ್ಧಕ ಮೈಸೂರು 23789. ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 23568. ಸೆರಮ್ IIT 20660. CMRIT 23372. JSSIT 22424. DS ATM 26773. ಸಹ್ಯಾದ್ರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 31169. SJBIT ಕೆಂಗೇರಿ 31011. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 32000. GSSS ಇನ್ಸ್ಟಿಟ್ಯೂಟ್ ಫಾರ್ ವಿಮೆನ್ ಮೈಸೂರು 28000. PES ಮಂಡ್ಯ 31850. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, GAT 36520. ಮಲ್ನಾಡ್ ಹಾಸನ್ 41000. MVJ 32000. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ 43900. ಸೆಕೆಂಡ್ ರೌಂಡಲ್ಲಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಇನ್ನೂ ಕಟ್ ಆಫ್ ಡ್ರಾಪ್ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲಕೋಟೆ 43145. ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ದಾವಣಗೆರೆ 46000. ಸಪ್ತಗಿರಿ NPS ಯೂನಿವರ್ಸಿಟಿ ಆಗಿದೆ. ಸೊ ಇಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಇಲ್ಲ, ಕಂಪ್ಯೂಟರ್ ಸೈನ್ಸಲ್ಲಿ ಎಷ್ಟು ಬೇಕೋ ಅಷ್ಟು ಸೀಟ್ಸ್ ಇದೆ. 2520 ಇದೆ ಅಲ್ಲಿ. ಶಿವಮೊಗ್ಗದ JNNCಯಲ್ಲಿ 40527. ಕೇಂಬ್ರಿಡ್ಜಲ್ಲಿ 40000. ಮಂಗಳೂರಿನ MIT 58804. GMIT ದಾವಣಗೆರೆ 54000. ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳವಾಡಿ ಮೈಸೂರು 52313. ಆಕ್ಸ್ಫರ್ಡ್ 47000. ಶ್ರೀ ಸಿದ್ಧಾರ್ಥ 60000.
ಏಟ್ರಿಯಾ 52,000, ರಾಜರಾಜೇಶ್ವರಿ 59,000, ಡಾಕ್ಟರ್ ಪಿ ಜಿ ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 59,962, ಚಿಕ್ಕಮಗಳೂರಲ್ಲಿ ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಅಲ್ಲಿ 62,000, SJCIT ಚಿಕ್ಕಬಳ್ಳಾಪುರ 56,352, AMC ಬನ್ನೇರುಘಟ್ಟದಲ್ಲಿದೆ, ಬನ್ನೇರುಘಟ್ಟ ರೋಡಲ್ಲಿದೆ, AMC 55,558, ಡಾನ್ ಬಾಸ್ಕೋ 60,198, ವಿದ್ಯಾ ವಿಕಾಸ್ ಮೈಸೂರು 57,608, PDA ಗುಲ್ಬರ್ಗ 60,985, ಸಾಯಿ ವಿದ್ಯಾ 76,536, ಆದಿಚುಂಚನಗಿರಿ ಯೂನಿವರ್ಸಿಟಿ ಮೊದಲು BJSIT ಅಂತ ಕರಿತಿದ್ವಿ 71,000, PES ಶಿವಮೊಗ್ಗ 62,499, ಶ್ರೀ ವೆಂಕಟೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ 76,000, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 62,000, AJ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ 90,000. ಇಲ್ಲಿ ವೆಂಕಟೇಶ್ವರ ಮತ್ತು ಜ್ಯೋತಿಗೆ ತುಂಬ ಜನ ಕಂಪ್ಯಾರಿಸನ್ ಕೇಳ್ತಿದ್ರು, ಇಲ್ಲೇ ನಿಮ್ಗೆ ಆನ್ಸರ್ ಸಿಗುತ್ತೆ ಕಟ್ ಆಫ್ ನೋಡಿದ್ರೆ. AJಯಲ್ಲಿ 90,000ವರೆಗೂ ಹೋಗಿದ್ದೆ, ಬಟ್ ಲಾಸ್ಟ್ ಇಯರ್ ನೋಡಿ 49,781 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಇದ್ದಂಥ ಕಟ್ ಆಫ್. ಕೆನರಾ ಇಂಜಿನಿಯರಿಂಗ್ ಕಾಲೇಜು 68,602, ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 80,000, SDM ಉಜಿರೆ 87,000, ಈಸ್ಟ್ ಪಾಯಿಂಟ್ 77,000, CIT ಗುಬ್ಬಿ 80,000, ವೇಮನ ಕೋರಮಂಗಲದಲ್ಲೇ ಇದೆ, ಆದರೂ ಕಟ್ ಆಫ್ 78,000. ಲಾಸ್ಟ್ ಇಯರು 52,000ಕ್ಕೆ ನಿಂತಿತ್ತು. ವೇಮನ ಆದಮೇಲೆ ದೇವನಹಳ್ಳಿ ತಾಲೂಕು, ಬಟ್ ಚಿಕ್ಕಬಳ್ಳಾಪುರಕ್ಕೆ ತುಂಬ ಹತ್ತಿರ ಇದೆ, ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ 77,000, ಮಂಗಳೂರಲ್ಲಿರೋ ಶ್ರೀನಿವಾಸ 85,000, HKBK 78,000, RRIT 63,988. ಇದೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. RRIT ಹಾಸನಲ್ಲಿರೋ ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 88,000, SKIT ಶ್ರೀಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 97,000, ಸಂಭ್ರಮ್ 97,000. ಬೆಂಗಳೂರಲ್ಲಿ ಇದೆ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ ಇನ್ಫಾರ್ಮೇಷನ್ ಸೈನ್ಸು. ನೀವೆಲ್ಲ ಅಂತೀರಾ IT ಬ್ರಾಂಚಸ್ ತುಂಬ ಡಿಮಾಂಡ್ ಇದೆ ಅಂತ. ISU ಸೆಕೆಂಡ್ ಮೋಸ್ಟ್ ಸಾರ್ಟ್ ಬ್ರಾಂಚ್ ಅಂತ ನಾನು ಬಿಗಿನಿಂಗಲ್ಲಿ ಹೇಳಿದೆ. ಬೆಂಗಳೂರಲ್ಲೇ ಇದ್ರೂ ಕಟ್ ಆಫ್ ನೋಡಿ 97,000 ಇದೆ. ಅದೇ ಬೇರೆ ಊರಲ್ಲಿರೋ ಕಾಲೇಜುಗಳ ಕಟ್ ಆಫ್ ಎಲ್ಲ ಎಷ್ಟಿದೆ ನೋಡಿ. ಹಾಗಾಗಿ ಬೇರೆ ಊರಿಂದ ಬರೋರು ಸ್ವಲ್ಪ ಯೋಚನೆ ಮಾಡಿ, ಬೆಂಗಳೂರು ಬಂದ ತಕ್ಷಣ ಏನೋ ಆಗ್ಬಿಡ್ತೀವಿ ಅಂತಲ್ಲ. ಬೆಂಗಳೂರು ಬಂದ್ರೂ ಟಾಪ್ 10, ಟಾಪ್ 20, ಟಾಪ್ 25 ಕಾಲೇಜಸ್ ಓವರ್. ಅದಾದ ಮೇಲೆ ದಯವಿಟ್ಟು ಬರಬೇಡಿ, ನಿಮ್ಮ ಮನೆ ಹತ್ರನೇ ತುಂಬ ಚೆನ್ನಾಗಿರೋ ಕಾಲೇಜಸ್ ಇರುತ್ತೆ. ಇಲ್ಲಿ ಏನು ಬಂದು ಓದ್ವಿ ಸಾಧನೆ ಮಾಡ್ತೀನಿ ಅಂತ ಹೇಳ್ತಿರ್ತೀರೋ, ನಿಮ್ಮೂರಲ್ಲೇ ಸಾಧನೆ ಮಾಡಿ. ಅಟ್ಲೀಸ್ಟ್ ಹಾಸ್ಟೆಲ್ ದುಡ್ಡು ಉಳಿಯುತ್ತೆ, ಟ್ರಾನ್ಸ್ಪೋರ್ಟೇಷನ್ ಉಳಿಯುತ್ತೆ. ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು 91,669, ಗುರುನಾನಕ್ ದೇವ್ 1 ಲಕ್ಷ ದಾಟಿದೆ, ಶ್ರೀ ಸಾಯಿರಾಮ್ ಆನೇಕಲ್ಲು 94,000, ಕಲ್ಪತರು ತಿಪಟೂರು 94,000, ಗೋಪಾಲನ್ ಕಾಲೇಜ್ ವೈಟ್ ಫೀಲ್ಡಲ್ಲೇ ಇದೆ 98,863 ಹೋಗಿದೆ ಕಟ್ ಆಫು. ಟಿಜಾನು ಬನ್ನೇರುಘಟ್ಟ ರೋಡು, ಅಲ್ಲೂ ಒಂದಷ್ಟು ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಇದೆ, ಆದರೂ 1 ಲಕ್ಷಕ್ಕಿಂತ ಜಾಸ್ತಿ ಕಟ್ ಆಫ್ ಇದೆ. ಸಾಫ್ಟ್ವೇರ್ ಕಂಪ್ನಿ ಇದ್ರೆ ಏನು ಉಪಯೋಗ ಆಗಲ್ಲ, ಅಲ್ಲಿಂದ ಕರ್ಕೊಂಬರ್ಬೇಕು, ಎಕ್ಸ್ಪರ್ಟ್ ಟಾಕ್ ಅರೇಂಜ್ ಮಾಡಬೇಕು, ಏನು ಇಂಡಸ್ಟ್ರಿ ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಬೇಕು. ಆಟೋನಮಸ್ ಆಗಿದ್ರೆ ಅವ್ರ ಕೈಲೇ ಸಿಲೆಬಸ್ ಫ್ರೇಮ್ ಮಾಡಿಸಿ ಒಂದು ಸಬ್ಜೆಕ್ಟ್ ಅವ್ರ ಕೈಲೇ ಟೀಚ್ ಮಾಡಿಸಿದ್ರೆ ಈ ಕಟ್ ಆಫ್ಗಳೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮೂಡುಬಿದಿರೆಯಲ್ಲಿರೋ ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 80,000, ಅಗಡಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಲಕ್ಷ್ಮೇಶ್ವರ 75,000. ಇಲ್ಲಿ ನೋಡಿ, ಲಕ್ಷ್ಮೇಶ್ವರ ಅನ್ನೋ ರಿಮೋಟ್ ಪ್ಲೇಸಲ್ಲಿ 75,000 ಇದ್ದರೆ, ಗೋಪಾಲನ್ ವೈಟ್ ಫೀಲ್ಡಲ್ಲಿ 98,000 ಇದೆ. ಟಿಜಾನು 1 ಲಕ್ಷ ಇದೆ, ಅದೇ ಲಕ್ಷ್ಮೇಶ್ವರದಲ್ಲಿ 75,000 ಇದೆ. ಬೆಂಗಳೂರು ಬೃಂದಾವನಲ್ಲಿ 92,000 ಇದೆ. ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕೋಡು E130 1 ಲಕ್ಷ ದಾಟಿದೆ. ಬೆಂಗಳೂರಲ್ಲಿ APS ಕಾಲೇಜ್ ಆಫ್ ಇಂಜಿನಿಯರಿಂಗು ಹಳೆ ಕಾಲೇಜು, ಕೋಡ್ ನೋಡಿದ್ರೆ ಗೊತ್ತಾಗುತ್ತೆ, E085 85,000. ರಾವ್ ಬಹದ್ದೂರ್ ವೈ ಮಹಾಬಲೇಶ್ವರಪ್ಪ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1 ಲಕ್ಷ ದಾಟಿದೆ. ಗಾರ್ಡನ್ ಸಿಟಿಯಲ್ಲೇ ಇದೆ, ಗಾರ್ಡನ್ ಸಿಟಿ ಯೂನಿವರ್ಸಿಟಿ, ಆದರೂ 1 ಲಕ್ಷ ದಾಟಿದೆ. ಇನ್ಫಾರ್ಮೇಷನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕಟ್ ಆಫ್ ಯಾಕೆ ಏನು ಅಂತ ನೀವೇ ಅನಲೈಸ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಂದಾಪುರ ಎಲ್ಲ ಕಟ್ ಆಫ್ ಡ್ರಾಪ್ ಆಗಿದೆ. ನೀವು ಇಷ್ಟೊತ್ತು ನೋಡ್ತೀರಾ, ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ಗೆ ಈ ವರ್ಷದ ಸೆಕೆಂಡ್ ರೌಂಡ್ಗೆ ತುಂಬ ಕಟ್ ಆಫ್ ಡಿಫ್ರೆನ್ಸ್ ಇತ್ತು. ಆದರೆ ದ ಗ್ರೇಟ್ ಬ್ಯಾಂಗ್ಳೂರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಚಂದಾಪುರದಲ್ಲಿ ನೋಡಿ ಸೇಮ್ ಕಟ್ ಆಫ್ ಮೇಂಟೈನ್ ಮಾಡಿದೆ. ನಾನು ಎಲ್ಲ ವೀಡಿಯೋಸಲ್ಲೂ ನಾನು ಈ ಕಾಲೇಜು ಹೋಗಿ ಚೆಕ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾನೆ ಇದ್ದೆ. ಇಲ್ಲಿ ನೋಡಿ, ಇದೊಂದು ಕಾಲೇಜ್ ಮಾತ್ರ ಎಕ್ಸೆಪ್ಷನ್ನು, ಸೇಮ್ ಕಟ್ ಆಫ್ ಮೇಂಟೈನ್ ಮಾಡಿದೆ. ಇನ್ನೂ ಬಾಟಮಲ್ಲಿ ನೋಡ್ತೀರಾ ಕಟ್ ಆಫ್ ಇಂಪ್ರೂವ್ ಆಗಿದೆ. ಎಲ್ಲ ಕಾಲೇಜಲ್ಲೂ ಕಟ್ ಆಫ್ ಡ್ರಾಪ್ ಆಗಿದೆ, 5,000, 10,000, 20,000 ಅಂತ. ಇಲ್ಲಿ ಕಟ್ ಆಫ್ ಸೇಮ್ ಇದೆ. ಇನ್ನೊಂದಷ್ಟು ಕಾಲೇಜ್ ಕೆಳಗಡೆ ಸಿಗುತ್ತೆ ನಿಮಗೆ. ಕಟ್ ಆಫು ಇಂಪ್ರೂವ್ ಆಗಿದೆ. ಕೇರ್ಪುರಮಲ್ಲಿ ಸಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತಿದೆ, ಇಲ್ಲಿ 1 ಲಕ್ಷ ದಾಟಿದ್ರು, IS ಸಿಕ್ಕಿದೆ ಆಲ್ರೆಡಿ. ಸೊ ಇನ್ನೂ ಒಂದು 50,000 ಡ್ರಾಪ್ ಆಗುತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ. ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ಆಲ್ರೆಡಿ 1,10,000 ದಾಟಿದೆ. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ 1 ಲಕ್ಷ ದಾಟಿದೆ. ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ 96,000.
ಮಂಗಳೂರಲ್ಲಿರೋ ಎನಪೋಯ 96,000. MS ಇಂಜಿನಿಯರಿಂಗ್ ಕಾಲೇಜ್ ಏರ್ಪೋರ್ಟ್ಗೆ ತುಂಬ ಹತ್ರನೇ ಇದೆ, 1,31,000 ಕಟ್ ಆಫು. ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,26,000. ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,16,000. STJ ರಾಣೆಬೆನ್ನೂರು 1,11,000. ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,06,000. ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಲಹಂಕ 1,28,000. ಮೈಸೂರು ರಾಯಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ 1,26,000. ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತುಮಕೂರು 1,27,000. ಗೌಸಿಯಾ ಹಳೆ ಕಾಲೇಜು, ಕಾಲೇಜ್ ಕೋಡ್ ನೋಡಿ E013. ಕಟ್ ಆಫ್ ನೋಡಿದ್ರೆ 1,24,000. ಜ್ಞಾನ ವಿಕಾಸ್ ಅಂತ ಬಿಡದಲ್ಲಿ ಇದೆ, ಹೆಸರು ಮಾತ್ರ ತುಂಬ ಚೆನ್ನಾಗಿದೆ, ಜ್ಞಾನ ವಿಕಾಸ. ಬಟ್ ಕಟ್ ಆಫ್ ನೋಡಿದ್ರೆ 1,27,000. HMSIT ಕೋಡ್ ನೋಡಿದ್ರು ಗೊತ್ತಾಗುತ್ತೆ, ಇದು ಒಂದು ಹಳೆ ಕಾಲೇಜು ಅಂತ. ಬಟ್ ಕಟ್ ಆಫ್ ನೋಡಿ 1,29,000. E174 ಡಾಕ್ಟರ್ ಶ್ರೀ 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 ಶಿವಕುಮಾರ್ ಮಹಾಸ್ವಾಮೀಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,44,800 ಸಮಥಿಂಗ್, ಒಂದು ಡಿಜಿಟ್ ಮಿಸ್ ಆಗಿದೆ. ಇದು ನೋಡಿ ಲಾಸ್ಟ್ ಇಯರು 1,50,000 ಆಯಿತು, ಈಗ 1,44,000 ಆಗಿದೆ. ಅಂದರೆ ಕಟ್ ಆಫ್ ಇಂಪ್ರೂವ್ ಆಗಿಬಿಟ್ಟಿದೆ. ಗೌಸಿ ಇಂಜಿನಿಯರಿಂಗ್ ಕಾಲೇಜ್ ಫಾರ್ ವುಮೆನ್ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡು 1,98,000 ಇತ್ತು, ಬಟ್ ಈ ವರ್ಷ ಸೆಕೆಂಡ್ ರೌಂಡಲ್ಲಿ 1,48,000 ನಿಂತಿದೆ. ಅಂದರೆ ಕಟ್ ಆಫ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಮೂಡಲ್ಕಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಲಾಸ್ಟ್ ಇಯರ್ ಸೆಕೆಂಡ್ ರೌಂಡಲ್ಲಿ 2 ಲಕ್ಷ ದಾಟಿತ್ತು, ಬಟ್ ಈ ವರ್ಷ ಸೆಕೆಂಡ್ ರೌಂಡ್ಗೆ 1,45,000. ಇದು ಕಟ್ ಆಫ್ ಇಂಪ್ರೂವ್ ಆಗಿದೆ. ಹಾಗಂತ ನೀವು ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ ಅಸಂಪ್ಷನ್ಗೆ ಹೋಗಬೇಡಿ. ಶ್ರೀದೇವಿ ಮಂಗಳೂರಲ್ಲಿದೆ 1,45,000, ಬಟ್ ಲಾಸ್ಟ್ ಇಯರ್ 2 ಲಕ್ಷ ಇತ್ತು. ಮತ್ತು ಈ ವರ್ಷ ಸ್ಟಾರ್ಟ್ ಆಗಿರೋದು ಮೈಸೂರಲ್ಲಿ ಶೇಷಾದ್ರಿಪುರಂ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1,17,366. ಬೆಂಗಳೂರಿನ ಜಯನಗರಲ್ಲಿ ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ 1,40,000. E304 ಭರತೇಶ್ 1,32,000. GM ಯೂನಿವರ್ಸಿಟಿಲಿ 1,40,000. ಇದನ್ನು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂದರೆ ಇನ್ಫಾರ್ಮೇಷನ್ ಸೈನ್ಸು ಸೆಕೆಂಡ್ ಟಾಪ್ ಮೋಸ್ಟ್ ಬ್ರಾಂಚು, ಆದರೂ ನಿಮ್ಗೆ 1.5 ಲಕ್ಷ ಬಂದರೂ ಸೀಟ್ ಸಿಗುತ್ತೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕಾಲೇಜಲ್ಲಿ. ಸೊ ಈ ಕಟ್ ಆಫ್ ಇನ್ನೂ ಡ್ರಾಪ್ ಆಗೋದು ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಡೋಂಟ್ ಲೂಸ್ ಹೋಪ್ಸ್. ಇನ್ನೊಂದಷ್ಟು ಕಾಲೇಜರ್ಸು ಸೀಟ್ಸು ಸರೆಂಡರ್ ಮಾಡ್ತಾರೆ KAಗೆ, ಹಾಗಾಗಿ ಕಟ್ ಆಫ್ ಡ್ರಾಪ್ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ. ಇನ್ನೊಂದು 10-15 ದಿನದಲ್ಲಿ ನಿಮಗೆ ರಿಸಲ್ಟ್ಸ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ಕಾಲೇಜ್ ಹೋಗಿ ಅಡ್ಮಿಟ್ ಆಗಿ ಆಪ್ಷನ್ ಇಂಟರ್ವ್ಯೂ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. ನಿಮ್ಗೆ ಇಷ್ಟ ಇಲ್ಲದಿರೋ ಕಾಲೇಜು, ನೀವು ಅಡ್ಮಿಟ್ ಆಗಲ್ಲ ಅಂತ ತಿಳ್ಕೊಂಡಿರೋ ಕಾಲೇಜ್ನ ದಯವಿಟ್ಟು ಆಪ್ಷನ್ ಇಂಟರ್ವ್ಯೂಲಿ ಸೇರಿಸಲೇಬೇಡಿ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್.